ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿದ್ದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೇನೆ ಹೇಗೆ ಫ್ರೂಟ್ ಸಲಾಡ್ ಆರ್ ನೀವು ಫ್ರೂಟ್ ಕಸ್ಟರ್ಡ್ ಅಂತಲೂ ಹೇಳ್ಬೋದು, ಹೇಗೆ ಮಾಡೋದು ಅಂತ ಹೇಳಿ ನಿಮಗೆ ತೋರಿಸಿಕೊಡ್ತೇನೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಮತ್ತು ಈ ಥರ ಒಮ್ಮೆ ಮನೆಯಲ್ಲಿ ಮಾಡಿ ನೀವು, ಮತ್ತು ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ನನಗೆ ಹೇಳಿ ಅಂತೆ. ಸೊ ಬನ್ನಿ, ವಿದೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಒಂದು ಪಾತ್ರೆಗೆ ಹಾಲು ಹಾಕಿ, ನಾನಿಲ್ಲಿ 2 ಗ್ಲಾಸ್ ಹಾಲು ತಗೊಂಡಿದ್ದೇನೆ. ನೀವು ಹೆಚ್ಚು ಮಾಡೋಕ್ಕಿದ್ರೆ ಇನ್ನೂ ಸಹ ಹೆಚ್ಚು ತಗೊಳ್ಬಹುದು. ನಾನಿಲ್ಲಿ 2 ಗ್ಲಾಸಿಂದ ಮಾಡ್ತಾ ಇದ್ದೇನೆ. 2 ಗ್ಲಾಸ್ ಫ್ಯಾಟ್ ಮಿಲ್ಕ್ ತಗೊಂಡಿದ್ದೇನೆ. ಅದಕ್ಕೆ 7 to 8 ಸ್ಯಾಫ್ರಾನ್ ಹಾಕಿದ್ದೇನೆ. ಇದು ಇದ್ರೆ ಮಾತ್ರ ಹಾಕಿ, ಇಲ್ಲ ಅಂತ ಹೇಳಿದ್ರು ತೊಂದರೆ ಇಲ್ಲ. ಬಟ್ ಇದು ಹಾಕಿದ್ರೆ ನಿಮ್ಮ ಕಸ್ಟರ್ಡ್ ಅಲ್ಲಿ ಒಳ್ಳೆ ಫ್ಲೇವರ್ ಕೊಡ್ತದೆ, ಮತ್ತೆ ಕಲರ್ ಸಹ ಯೆಲ್ಲೋ ಇಶ್ ಕಾಣ್ತದೆ. ಮತ್ತೆ ಇಲ್ಲಿ ನಾನು ಪೌಡರ್ ಮಾಡಿದ್ದ ಶುಗರ್ ಹಾಕ್ತಾ ಇದ್ದೇನೆ. ನಾನಿಲ್ಲಿ ಹೆಚ್ಚು ಹಾಕ್ಲಿಲ್ಲ, ನೀವು ನಿಮ್ಮ ಸ್ವೀಟ್ ಟೇಸ್ಟ್ ಪ್ರಕಾರ ನೀವು ಹಾಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದು. ನಾನಿಲ್ಲಿ ಶುಗರ್ ಪೌಡರ್ ಮಾಡಿ ಹಾಕಿದ್ದೇನೆ, ಎಂತಕ್ಕಂದ್ರೆ ಬೇಗ ಡಿಸಾಲ್ವ್ ಆಗ್ತದೆ ಅಂತ ಹೇಳಿ. ಒಂದು ವೇಳೆ ಹಾಗೆ ಶುಗರ್ ಹಾಕಿದ್ರೆ ಬೇಗ ಆಗುದಿಲ್ಲ, ಮಿಕ್ಸ್ ಮಾಡ್ತಾ ಕೂತ್ಕೊಳ್ಬೇಕು. ಅದು ಬಾಯ್ಲ್ ಆಗ್ತಾ ಇರುವವರೆಗೆ ನಾವು ಕಸ್ಟರ್ಡ್ ಪೌಡರನ್ನು ಮಿಕ್ಸ್ ಮಾಡುವ. ಹೇಗೆ ಮಾಡೋದಂತ ಹೇಳಿದ್ರೆ, 1 ಗ್ಲಾಸಲ್ಲಿ ಈಗ ಬಿಸಿ ಮಾಡಿದ್ವಿ ಅಲ್ಲ, ಅದರಿಂದನೇ 4 ಸ್ಪೂನ್ ಇಲ್ಲ 5 ಸ್ಪೂನ್ ಹಾಲು ತಗೊಳ್ಳಿ. ಮತ್ತೆ ಅದಕ್ಕೆ 2 ಟೇಬಲ್ ಸ್ಪೂನ್ ಹಾಕಿ ಮಿಕ್ಸ್ ಮಾಡಿ. ಅದು ಬಿಸಿ ಬಿಸಿ ಹಾಲಿಗೆ ಹಾಕಿದ್ರೆ ಬೇಗ ಮಿಕ್ಸ್ ಆಗ್ತದೆ, ಲಮ್ಸ್ ಇರುವುದಿಲ್ಲ. ನೀವು ಚಪ್ಪೆ ಹಾಲಿಗೆ ಹಾಕಿದ್ರೆ ಲಮ್ಸ್ ಬರ್ತದೆ. ಸೊ ನೋಡ್ಬೋದು, ನೀವು ಹಾಕಿದ ಕೂಡಲೇ ಪೂರಾ ಕ್ಲಿಯರ್ ಆಗಿ ಮಿಕ್ಸ್ ಆಗಿದೆ. ವಾವ್ ಅಂತೆ ನನ್ನ ಮಗಳು. ನೋಡ್ಬೋದು, ಒಳ್ಳೆ ಮಿಕ್ಸ್ ಆಗಿದೆ. ಮಿಕ್ಸ್ ಆದ ಮೇಲೆ ಇದು ಸೈಡಲ್ಲಿ ಇಟ್ಟು ಬಿಡುವ. ಲೋ ಫ್ಲೇಮಲ್ಲಿ ಹಾಲು ಇಟ್ಟಿದ್ದೆ ಅಲ್ಲ, ನೋಡ್ಬೋದು ಅರ್ಧಷ್ಟು ಆಗಿದೆ ಹಾಲು. ಸೊ ಹಾಲು ತಿಕ್ಕಾಗಿದೆ, ಹೇಗೆ ಮಲಾಯಿ ಬಿಡ್ತಾ ಉಂಟು ನೋಡಿ. ಹೈ ಫ್ಲೇಮಲ್ಲಿ ಇಡ್ಲಿಕ್ಕೆ ಹೋಗಬೇಡಿ, ಅದು ಮೇಲೆ ಉಕ್ಕಿ ಬರ್ತದೆ. ಸೊ ಹೀಗೆ ಲೋ ಫ್ಲೇಮಲ್ಲಿ ಇಟ್ಟರೆ ಹೀಗೆ ತಿಕ್ ಆಗ್ತದೆ ಹಾಲು. ನೋಡ್ಬೋದು ಈಗ ಹಾಲು ಆಗಿದೆ. ಈ ಟೈಮಲ್ಲಿ ನಾವು ಇನ್ನು ಕಸ್ಟರ್ಡ್ ಹಾಕ್ಲಿಕ್ಕೆ, ಯಾವ ಟೈಮಲ್ಲಿ ಆಗಿದೆ ಅಂತ ಹೇಳಿ ಗೊತ್ತಾಗ್ತದೆ ಅಂತ ಹೇಳಿದ್ರೆ, ಹೀಗೆ ನೊರೆ ನೊರೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ನೋಡ್ಬೋದು, ನಾನು ಮಿಕ್ಸರ್ ತಗೊಂಡಿದ್ದೇನೆ, ಹ್ಯಾಂಡ್ ಮಿಕ್ಸರ್. ಅದರಲ್ಲಿ ಸ್ವಲ್ಪ 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 ಮಾಡಿ ಕಸ್ಟರ್ಡನ್ನು, ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದು ಕಸ್ಟರ್ಡನ್ನು ಹಾಕಬೇಕು. ಒಮ್ಮೆಗೆ ಹಾಕ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ಸ್ವಲ್ಪ ಹಾಕಿ. ನೋಡಿ ಹೇಗೆ ಹಾಕ್ತಾ ಇದ್ದೇನೆ ಅಂತ ಹೇಳಿ. ನೋಡ್ಬೋದು ಹೀಗೆ ಮಿಕ್ಸ್ ಮಾಡೋದು. ಅವಳು ಅವಳು ಸಹ ಹೇಳಲಿಕ್ಕೆ ಟ್ರೈ ಎಂತ ಹೇಳುದು ನೀವು. ನೋಡಿ, ಆ ತರ ಕಂಟಿನ್ಯೂಸ್ ಮಿಕ್ಸ್ ಮಾಡಬೇಕು. ಕಂಟಿನ್ಯೂಸ್ ಹೀಗೆ ಮಿಕ್ಸ್ ಮಾಡಿ, ಇಲ್ಲ ಕೆಳಗೆ ಲಮ್ಸ್ ಆಗ್ತದೆ. ನೋಡ್ಬೋದು ತಿಕ್ಕಾಗಿ ಬಂದಿದೆ. ನಂಗೆ ಇಷ್ಟೇ ತಿಕ್ಕಿ ಬೇಕು, ಇನ್ನು ಹೆಚ್ಚು ತಿಕ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಎಂತಕಂದ್ರೆ ಇದು ಕೂಲ್ ಆದ್ಮೇಲೆ ಇನ್ನೂ ಹೆಚ್ಚು ತಿಕ್ ಆಗ್ತದೆ. ಸೊ ಇದರಲ್ಲಿ ನಾವಿನ್ನು ಫ್ರೂಟ್ಸ್ ಎಲ್ಲ ಆಡ್ ಮಾಡ್ಲಿಕ್ಕೆ ಉಂಟಲ್ವಾ. ಸೊ ನೋಡಿ, ಇಷ್ಟೇ ಇಷ್ಟೇ ತಿಕ್ಕಾದ್ರೆ ಸಾಕು. ನಿಮ್ಗೆ ಇನ್ನು ತಿಕ್ ಬೇಕಂತ ಹೇಳಿದ್ರೆ ನೀವಿನ್ನು ಮಾಡ್ಕೊಳ್ಬಹುದು, ಬಟ್ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೇನೆ. ಮತ್ತೆ ಇದನ್ನ ಕೂಲ್ ಆಗ್ಲಿಕ್ಕೆ ಇಟ್ಟು ಬಿಡುವ. ಅಷ್ಟರವರೆಗೆ ನಾವು ಫ್ರೂಟ್ಸ್ ಅದು ಕೂಲ್ ಆಗುವವರೆಗೆ ನಾವು ಇಲ್ಲಿ ಫ್ರೂಟ್ಸ್ ಕಟ್ ಮಾಡಿ ಇಟ್ಕೊಳ್ಳುವ. ಏನೆಲ್ಲ ಬೇಕಂತ ಹೇಳಿದ್ರೆ, ನಿಮ್ಗೆ ಯಾವ್ದೆಲ್ಲ ಇಷ್ಟ ಉಂಟು ಎಲ್ಲ ಹಾಕಿ, ತೊಂದರೆ ಇಲ್ಲ. ಇಲ್ಲಿ ನಾನು ಏನೆಲ್ಲ ಯೂಸ್ ಮಾಡಿದ್ದೇನೆ ಅಂತ ಹೇಳಿದ್ರೆ, ಗ್ರೇಪ್ಸ್, ಮತ್ತೆ ಪೊಮೊಗ್ರೆನೇಟ್, ಮತ್ತೆ ಡ್ರ್ಯಾಗನ್ ಫ್ರೂಟ್ ತಗೊಂಡಿದ್ದೇನೆ. ಆಪಲ್ ತೆಗೆದು ಕಟ್ ಮಾಡಿ ಫ್ರಿಜ್ ಒಳಗೆ ಆಲ್ರೆಡಿ ಇಟ್ಟಿದ್ದೇನೆ. ಇದೆಲ್ಲ ಫ್ರಿಜ್ ಒಳಗೆ ಕಟ್ ಮಾಡಿ ಫ್ರಿಜ್ ಒಳಗೆ ಇಟ್ಟು ಬಿಡಿ. ನೋಡ್ಬೋದು, ನಾನು ಇದನ್ನೆಲ್ಲ ಮಿಕ್ಸ್ ಮಾಡಿದ್ದೇನೆ. ಅದು ಕೂಲ್ ಆದ್ಮೇಲೆ ಮಿಕ್ಸ್ ಮಾಡಿದ್ದೇನೆ. ಅದಕ್ಕೆ ಖರ್ಜೂರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ, ನೋಡ್ಬೋದು ನೀವು. ಮತ್ತೆ ನಾವು ಆಪಲ್ ಕಟ್ ಮಾಡಿ ಫ್ರಿಜ್ ಒಳಗೆ ಇಟ್ಟಿದ್ವಲ್ಲ, ಅದು ಹಾಕ್ತಾ ಇದ್ದೇನೆ. ಆಪಲ್ ಹೆಚ್ಚು ಹಾಕ್ಲಿಕ್ಕೆ ಟ್ರೈ ಮಾಡಿ, ಆಪಲ್ ಮತ್ತೆ ಬನಾನಾ ಟೇಸ್ಟ್ ಆಗ್ತದೆ. ನೋಡ್ಬೋದು, ನಾನು ಇಷ್ಟು ಆಡ್ ಮಾಡಿದ್ದೇನೆ. ನಿಮ್ಗೆ ಇನ್ನೂ ಯಾವ್ದಾದ್ರು ಬೇರೆ ಫ್ರೂಟ್ಸ್ ಎಲ್ಲ ಹಾಕ್ಲಿಕ್ಕೆ ಇಷ್ಟ ಇದ್ರೆ ನೀವು ಹಾಕೊಳ್ಬಹುದು. ಮತ್ತೆ ಡ್ರೈ ಫ್ರೂಟ್ಸ್ ಕಟ್ ಮಾಡಿ ಚಾಪ್ ಮಾಡಿ, ಫೈನ್ ಚಾಪ್ ಮಾಡಿ, ತುಂಬಾ ಫೈನ್ ಬೇಡ, ಹೀಗೆ ನಾನು ಮಾಡಿದ್ದೇನಲ್ಲ ಆ ತರ ಮಾಡಿ ಎಲ್ಲ ಹಾಕಿ. ಇದರಲ್ಲಿ ಡ್ರೈ ಫ್ರೂಟ್ಸ್ ಮತ್ತೆ ಫ್ರೂಟ್ಸ್ ಎಲ್ಲ ಹೆಚ್ಚಿದ್ರೆ ತುಂಬಾ ಟೇಸ್ಟ್ ಆಗ್ತದೆ. ನೋಡಿ,
ಮತ್ತೆ ಇನ್ನೂ ಸ್ವಲ್ಪ ಇದ್ದದ್ ನಾನು ಗಾರ್ನಿಶಿಗೆ ಇಡ್ತಾ ಇದ್ದೇನೆ, ನೀವೆಲ್ಲ ಹಾಕಿಬಿಡಿ. ಇದಿಷ್ಟು ಗಾರ್ನಿಶಿಗೆ ಇಟ್ಕೊಂಡಿದ್ದೇನೆ. ಇದಕ್ಕೆ ಹೇಳು, ಇದ್ರ ಬಗ್ಗೆ ಹೇಳು. ಬಾಯ್ ಬಾಯ್. ಅವಳು ಬಾಯ್ ಬಾಯ್ ಅಂತಿದ್ದಾಳೆ. ನಿಂಗಿನ್ನು ಹೇಳಲಿಕ್ಕೆ ಬಾಯ್ ಬಾಯ್ ಅಲ್ಲ. ಮತ್ತೆ ಇದನ್ನ ನೀವು 2 to 3 hours ಫ್ರಿಜ್ ಒಳಗಿಟ್ಟು ಕೋಲ್ಡ್ ಆಗಿ ತಿಂದ್ರೆ ಒಳ್ಳೆ ಟೇಸ್ಟಿ ಕಾಣ್ತದೆ. ಇಲ್ಲ ನಿಮ್ಗೆ ಹಾಗೆ ತಿನ್ಬೇಕಂತ ಅನ್ಸಿದ್ರು ನೀವು ಹಾಗೇನೆ ತಿನ್ಬಹುದು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.